ಸೊ ಈಗ ಅದೇ ಆಗೊಂದು ನಿಮ್ಮಲ್ಲೊಂದು ಆನ್ಸರ್ ಇತ್ತು ಸರ್. ಎಚ್ಚರಿಕೆ ಇದ್ದವ್ರನ್ನ ಏನು ಮಲಗಿದವ್ರನ್ನ ನಾವು ಎದ್ದೇಳಿಸ್ಬೋದು ಅಂತ ಹೇಳಿ, ಮಲಗಿದ ಥರ ನಟನೆ ಯಾರು ಮಾಡಿರ್ತಾರೆ ಎದ್ದೇಳಿಸೋಕ್ಕಾಗಲ್ಲ. ಅದಕ್ಕೂ ಏನಾದರೂ ಒಂದು ಪರಿಹಾರ ಹುಡ್ಕೊಂಡಿದ್ದೀರಾ ಸರ್? ಅಂದರೆ ಆ ಕಡೆಯ ದುರ್ಬಲ ಅವನಿಗೆ ಬಿಸಿ ತಗಲಿದ್ರೆ ಎದ್ದೇಳ್ತಾನೆ. ಓಕೆ ಓಕೆ ಹಾಂ ಹಾಂ. ಅದು ಎಷ್ಟೊತ್ತು ಮಲಗಿರ್ತಾನೆ ಅವನು, ಹೊಟ್ಟೆ ತುಂಬಿರೋರ್ಗೂ ಮಲಗಿರ್ತಾನೆ. ಎಲ್ಲ ಕವ್ ಅಂದಾಗ, ಎಲ್ಲ ಬೆಂಕಿ ಹತ್ಕೊಂಡಾಗ, ಈ ಅವ್ಯವಸ್ಥೆ ರುದ್ರ ತಾಂಡವ ಆಡಿದಾಗ ಅದು ಹೋಗುತ್ತೆ. ಅಜ್ಞಾನದ ಫಲ ಅಹಂಕಾರ, ಅಹಂಕಾರದ ಫಲ ದ್ವೇಷ, ದ್ವೇಷದ ಫಲ ಸರ್ವನಾಶ. ಎಕ್ಸಾಕ್ಟ್ಲಿ ಇಷ್ಟೇ. ಎಲ್ಲ ಅಜ್ಞಾನದಿಂದನೇ ಸ್ಟಾರ್ಟ್ ಆಗೋದು. ನಾನು ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಪಡಲೇಬೇಕು ಆ್ಯಕ್ಚುಲಿ. ನೀವು ಈಗ ಈ ಟಿ ವಿ ಮಾತಾಡ್ತಾರೆ ಅಂತ 2 ನಿಮಿಷಕ್ಕೆ ನೀವು ಹಿಂಗೆ ಹೋಗ್ಬಿಡ್ಬೋದು ಮುಂದೆ. ಅಟ್ಲೀಸ್ಟ್ ನಾನು ಅಷ್ಟೇ ಯಾವುದೋ ನೋಡ್ತಾ ಇರ್ತೀನಿ, ಏನೋ ಒಂದು ಇಂಪಾರ್ಟೆಂಟ್ ಇದ್ದರೆ ನಾನು ಕೇಳ್ತೀನಿ, ನನ್ನ ಜೀವನದಲ್ಲಿ ಅಳವಡಿಸೋಕ್ಕೆ ಸಾಧ್ಯನಾ, ನಾನು ಹಿಂಗಿದ್ದೀನ ಅಂತ. ಅಷ್ಟಾರ ನನಗೆ ಬೇಕಲ್ವ, ನನ್ನ ಟೈಮ್ನ ನಾನು ಯೂಸ್ ಮಾಡ್ಕೊಬೇಕಲ್ವ ಒಳ್ಳೆಯದಕ್ಕೆ. ಇವನೇನು ಹೇಳೋದು, ನಾನು ಹೇಳೋದು ನೋಡಲೇಬೇಡ ಅಲ್ವಾ. ಸರ್, ಈಗ ನಮ್ಮ ಸ್ಟೇಟ್ ಪಾಲಿಟಿಕ್ಸ್ ಡೆವಲಪ್ಮೆಂಟ್ಗಳ ಬಗ್ಗೆ ಒಂದಷ್ಟು ಮಾತನಾಡೋಣ ಸರ್. ಇನ್ನೇನು ಬಕ್ರೀದ್ ಮುಗಿದ ತಕ್ಷಣ ನಾವು CM ಯಾರ ಹೆಸರು ಹೇಳ್ತಾ ಇದ್ವೋ ಆ ಹೆಸರು ಇರೋದಿಲ್ಲ ಅನ್ಸುತ್ತೆ ನನ್ನ ಪ್ರಶ್ನೆ. ಅಲ್ಲ, ನನಗೆ ನೋಡಿ ಇದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ನಾನೊಬ್ಬ ರಾಜಕಾರಣಿ ಅಲ್ಲ. ಮೊದಲನೇದಾಗಿ ಐ ಡೋಂಟ್ ವಾಂಟ್ ಟು ಕಮೆಂಟ್. ಅದೆಲ್ಲ ಅವ್ರ ಪರ್ಸ್ನಲ್ಲು, ಅವ್ರ ಪಾರ್ಟಿದು, ಅಲ್ಲಿ ಏನೇನೋ ಆಗ್ತಾ ಇರುತ್ತೆ. ನಾನು ಯಾರು ಅದ್ರ ಬಗ್ಗೆ ಮಾತಾಡೋಕ್ಕೆ? ನಾನು ಮಾತಾಡೋಕ್ಕೆ ಬಂದಿರೋದು ನಾನೊಬ್ಬ ವೋಟರಾಗಿ ಮುಂದಿನ ಚುನಾವಣೆಗಳಲ್ಲಿ ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಬಂದಿದ್ದೀನಿ ಅಷ್ಟೇ. ಎಸ್, ನಾನು ಈಗಿನ ರಾಜಕಾರಣ ಸರಿ ತಪ್ಪು, ಅವ್ರು ಡೆವಲಪ್ಮೆಂಟಲ್ಲಿ ಸಂತೋಷನೂ ಇಲ್ಲ, ದುಃಖ ಇಲ್ಲ. ನಾನು ಏನಕ್ಕೆ ಫಸ್ಟ್ ಆಫ್ ಆಲ್ ಏನು ಯೂಸ್ ಇದೆ ಮಾತಾಡಿ, ನೀವು ಅದು ಅರ್ಥ ಮಾಡ್ಕೊಬೇಕು ನಾವು. ಓಕೆ, ಟೈಮ್ ಪಾಸಿಗೆ ಮಾತಾಡ್ಬೋದು, ಚೆನ್ನಾಗಿರುತ್ತೆ. ಏನು ಹೇಳಿ, ಅದರಿಂದ ಪ್ರಯೋಜನ ಇಲ್ಲ ಅಂತ ಹೇಳ್ತಿಲ್ಲ. ನನಗೇನೋ ಗೊತ್ತಿಲ್ಲ ಅದು. ಎಸ್, ನಾಟ್ ಹಿಯರ್ ಟು ಟಾಕ್ ಅಷ್ಟೇ. ಎಸ್. ಈಗ ಪ್ರಜಾಕರಣದ ಸಿದ್ಧತೆಗಳು ಹೇಗೆ ನಡೀತಾ ಇದೆ ಸರ್? ಆಗಸ್ಟ್ 31ನೇ ತಾರೀಕು GBA ಎಲೆಕ್ಷನ್ಗೂ ಕೂಡ ಡೆಡ್ಲೈನ್ ಸಿಕ್ಕಿದೆ. ನಾನು ಹೇಳಿದ್ದೀನಲ್ಲ, ಪಾರ್ಟಿನೇ ನಿಮ್ಮ ಕೈ ಕೊಟ್ಟಿದ್ದೀನಿ, ನೀವು ನಿರ್ಧಾರ ಮಾಡಿ. ನೀವು ಆರಾಮಾಗಿ ನೀವು ವಾರ್ಡಲ್ಲಿ ನಿಂತ್ಕೊಬೇಕಾ, ಎಲೆಕ್ಷನ್ ನಿಂತ್ಕೊಬೋದು. ನಿಮ್ಮ ವಾರ್ಡಲ್ಲಿ ಎಷ್ಟು ಜನ ಇದ್ದಾರೆ ಅವ್ರು ಕನೆಕ್ಟ್ ಆಗ್ತಾರೆ. ನೀವೊಂದಷ್ಟು ಜನಕ್ಕೆ ಹೇಳ್ಬೋದು ಇದನ್ನ, ಬನ್ರಪ್ಪ ಇದೊಂದು ಬೇರೆ ಸಿಸ್ಟಮ್ ಇದೆ, ಬನ್ನಿ ಮಾಡೋಣ ಅಂತ. ವೋಟರ್ಸ್ ಇನ್ನೊಂದಷ್ಟು ಜನ ಸೇರಿಸ್ಬೋದಲ್ಲಿ. ಇಷ್ಟಾರ ಕೆಲಸ ಮಾಡಬೇಕು. ಏನು ಹೇಳಿ, ನನಗೆ ದೇಶ ಚೇಂಜ್ ಆಗ್ಬಿಡ್ಬೇಕು, ನಾನು ಮಾತ್ರ ಇಲ್ಲಿಂದೆದ್ದು ಪಕ್ಕದಕ್ಕೆ ಹೋಗೋಕ್ಕಾಗಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಎಸ್, ನೀವು ಈ ಅಭ್ಯರ್ಥಿಗೆ ಇರಬೇಕಾದ ಮಾನದಂಡ ಸಾಕಷ್ಟು ಬಾರಿ ಹೇಳಿದ್ದೀರಿ ಸರ್. ಅವನಿಗೆ ಇರಬೇಕಾದ ಯೋಗ್ಯತೆ ಮತ್ತು ಅರ್ಹತೆ ಇನ್ನೊಮ್ಮೆ ಹೇಳೋದಾದ್ರೆ ಸರ್? ಏನಿಲ್ಲ, ಅವನಿಗೆ ಯೋಗ್ಯತೆ ಅರ್ಹತೆ ಎರಡೂ ಜನನ್ನ ಕೇಳಿ ಜನ ಏನು ಹೇಳ್ತಾರೆ ಅದನ್ನು ಮಾಡೋದಷ್ಟೇ ಬೇಕಾಗಿರೋದು ಅವನಿಗೆ. ಅವ್ನಿಗೆ ಎಕ್ಸ್ಟ್ರಾ ಅರ್ಹತೆಗಳು ಕೇಳ್ತಾನೂ ಇಲ್ಲ. ಇದನ್ನು ನಾನಲ್ಲ, ಸಂವಿಧಾನದಲ್ಲೇ ಹೆಂಗೆ ಮಾಡಿದ್ದಾರೆ. ಸಂವಿಧಾನದಲ್ಲಿ ಏನು ಹೇಳಿದ್ದಾರೆ ಹೇಳಿ, ಅವನು ಮೆಂಟಲಿ ಇದಾಗಿರಬಾರ್ದು, ಅವನು ಈ ದೇಶದ ಪ್ರಜೆ ಆಗಿರ್ಬೇಕು, ಎರಡೇ ಇಟ್ಟಿರೋದು. ಎಷ್ಟು ಯೋಚನೆ ಮಾಡಿ ಆ ಸಂವಿಧಾನ ರಚಿಸಿರ್ಬೋದು. ಏನಕ್ಕೆ ಹೇಳಿ, ಸುಮ್ಮನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳೋದಲ್ಲ, ಅವ್ರು ಫೋಟೋ ಇಟ್ಕೊಂಡು ಪೂಜೆ ಮಾಡೋದಲ್ಲ. ಅವ್ರ ವಿಚಾರ ನೋಡಿ ಎಷ್ಟು ಚೆನ್ನಾಗಿಟ್ಟಿದ್ದಾರೆ. ಯಾರು ಬೇಕಾದ್ರೆ ಬಂದು ನಿಂತ್ಕೊಬೋದು ಇಲ್ಲಿ. ಯಾಕೆ ಹೇಳಿ, ಇನ್ನೊಂದು ಕಡೆ ಫುಲ್ ಅಡ್ಮಿನಿಸ್ಟ್ರೇಷನ್ ಇದೆ, ಅಲ್ಲಿ ವಿದ್ಯೆ ಬೇಕು. IAS, KAS, IPS, ಚೀಫ್ ಇಂಜಿನಿಯರ್ಸು, PhD, ಏನು ತಜ್ಞರ ಸಮಿತಿ ಎಲ್ಲವೂ ಇದೆ ಅಲ್ಲಿ. ಅರ್ಥ ಆಯ್ತಾ? ಇಲ್ಲಿ ಹೇಳ್ತಾರೆ ಸರ್, ಇಲ್ಲಿ ದೊಡ್ಡ ದೊಡ್ಡ ಮೇಧಾವಿಗಳು ಬರಬೇಕು, ಡಾಕ್ಟರ್ಸ್ ಬರಬೇಕು, ಇಂಜಿನಿಯರ್ಸ್ ಓದಿರೋರು ಬರಬೇಕು ಅಂತ. ಯಾಕಪ್ಪ? ಇಲ್ಲೊಬ್ಬ ಜನ ಹೇಳದಂತೆ ಕೆಲಸ ಮಾಡೋವಂಥ ಒಬ್ಬ ವಿನಮ್ರವಾಗಿ ನಡ್ಕೊಳ್ಳೋ ಅಂಥ ಒಬ್ಬ ಒಳ್ಳೆ ವ್ಯಕ್ತಿ ಬೇಕಷ್ಟೇ ಇಲ್ಲಿ. ಟೋಟಲಿ ಇಲ್ಲಿದೆ, ಅದು ಅಡ್ಮಿನಿಸ್ಟ್ರೇಷನ್ ಇದೆ. ಇವರಿಂದ ಕೆಲಸ ಮಾಡಿಸ್ಬೇಕಷ್ಟೇ. ನೀವು ಜನ ಏನು ಹೇಳ್ತಾರೋ ಅದನ್ನು ಮಾಡಿಸ್ಬೇಕಷ್ಟೇ. ಈ ಸಿಂಪಲ್ ಸಂವಿಧಾನದಲ್ಲಿ ಇರೋದಿದ್ದು. ಅದನ್ನೆಲ್ಲ ನಾವು ಉಲ್ಟಾ ಪಲ್ಟಾ ಮಾಡಿ, ಸಾರ್ ನೋಡಿ ಸರ್ ಅಲ್ಲಿ ಅವ್ರಿಗೆ ಕೊಟ್ಟಿದ್ದಾರೆ ಸೀಟು, ಇಲ್ಲಿ ನೋಡಿ ಸರ್ ಇವರೆಲ್ಲ ಬಂದಿದ್ದಾರೆ, ದೊಡ್ಡವರೆಲ್ಲ ಬಂದಿದ್ದಾರೆ, ಅರ್ಥನೇ ಆಗ್ತಿಲ್ಲ. ಏನೇನೋ ಮಾತುಕೊಂಡು ಹೋಗ್ತಾ ಇರ್ತೀವಿ, ನಾವು ಮೂಲ ವಿಷಯನೇ ತಿಳ್ಕೊಳ್ಳಲ್ಲ ಸರ್. ಈಗ ಪ್ರಜಾಕಾರಣದ ಬಗ್ಗೆ ಅನೇಕರು ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡ್ತಾ ಇರ್ತಾರೆ ಸರ್. ಅದರಲ್ಲಿ ಭಾಗಶಃ ಜನ ಈ ಪ್ರಜಾಕೀಯ ಅನ್ನೋದು ಅನಿವಾರ್ಯ ಅಂಥೇಳಿ ಒಂದು ವಿಭಾಗ ಮಾತನಾಡುತ್ತೆ, ಪ್ರಜಾಕೀಯ ಅನ್ನೋದು ಅವಶ್ಯಕತೆ ಅಂಥೇಳಿ ಮಾತನಾಡುತ್ತೆ. ಆದರೆ ಅದರ ರಿಸಲ್ಟ್ ನೋಡಬೇಕಾದ್ರೆ ಯಾಕೋ ಇನ್ನೂ ಟೈಮ್ ತಗೊಳುತ್ತೆ ಅನ್ನೋ ಥರ ಇರುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅವಾಗ. ಟೈಮ್ ತಗೊಳ್ಳಲ್ಲ ಅಂದ್ಬಿಟ್ಟು ನೀವು ಇನ್ನೊಂದಕ್ಕೆ ಹೋಗೋದಿದೆಯಲ್ಲ. ಆಯುರ್ವೇದಿಕ್ ಮೆಡಿಸನ್ ಥರ ಇವರೇ ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ಪರ್ಮನೆಂಟ್ ಕ್ಯೂರ್ ಇರುತ್ತೆ ಅಲ್ಲಿ. ಎಸ್, ಇದು ಲೇಟ್ ಆಗುತ್ತೆ ನನಗೆ ಅಂದರೆ ಮೆಡಿಸನ್ ಇದೆ, ಬಟ್ ಅದರಿಂದ ಎಫೆಕ್ಟು ತೊಂದರೆ ಆಗ್ತಿದೆ ಅನ್ನೋದಕ್ಕೆ ನಾನು ಆಲ್ಟರ್ನೇಟಿವ್ ಹೇಳ್ತಾ ಇರೋದಷ್ಟೇ. ನಿಮ್ಗೆ ಅದು ಸರಿ ಇದೆ ಅಂತವ್ರಿಗೆ ನಂದು ಏನೂ ಇಲ್ಲ, ನಾನು ಯಾರಿಗೂ ಫೋರ್ಸು ಮಾಡಲ್ಲ. ಅದು ಚೆನ್ನಾಗಿದೆ ಅಂದರೆ ಕಂಟಿನ್ಯೂ ವಿತ್ ದ್ಯಾಟ್, ಬಿ ಹ್ಯಾಪಿ. ಅಟ್ಲೀಸ್ಟ್ ಕನ್ಫ್ಯೂಷನ್ ಇಟ್ಕೊಬೇಡಿ, ಇಲ್ಲಿ ನೋಡೋದು ಅಲ್ಲೊಂದು ಬೇಡ. ನಿಮ್ಗೆ ಇದು ಕರೆಕ್ಟಾ? ಅದಕ್ಕೆ ಹೇಳೋದು ಏನು ಹೇಳಿ, ಯಾವುದೇ ಒಪ್ಕೊಬೇಕಾದ್ರೆ ಮುಂಚೆ ಕರೆಕ್ಟಾಗಿ ಅಧ್ಯಯನ ಮಾಡ್ಬೇಕು. ನೀವು ಒಂದು 10 ನಿಮಿಷ ಟೈಮ್ ಕೊಡ್ಬೇಕು. ನಾನು ಎಲ್ರಿಗೂ ಹೇಳ್ತಿರೋದೆ, ಪ್ರಜಾಕೀಯ ಆ್ಯಪ್ ನೋಡಿ, ಒಂದು ಸತಿ ಚೆಕ್ ಮಾಡಿ, ಅಭ್ಯರ್ಥಿಯಾಗಿ ನೋಡಿ. ಅಭ್ಯರ್ಥಿ ಆದಮೇಲೆ ನೀವು ಡಿಲೀಟು ಮಾಡ್ಬೋದು ಅದರಿಂದ. ವೋಟ್ರಾಗೂ ನೋಡಿ, ಗೆಸ್ಟಾಗೂ ನೋಡಿ, 3 ಕೊಟ್ಟಿದ್ದೀವಿ ಅಲ್ಲಿ. ವೋಟ್ರಾಗಿ ನೋಡಿ, ನೀವು ಯಾರು ಇದ್ದಾರೆ ಕ್ಷೇತ್ರ, ಅವನ್ನ ಒಂದು ಮೆಸೇಜ್ ಮಾಡಿ, ಏನಪ್ಪ ನಂಗೆ ಸಿಗ್ತೀಯ ನೀನು,
ನನಗೆ ಯಾವಾಗ ಸಿಗ್ತೀಯಾ, ನೀನು ವೀಡಿಯೋ ಕಾಲ್ ಮಾಡು, ನಾನು ಮಾತಾಡಬೇಕು ನಿನ್ನ ಹತ್ರ ಅಂತ ಮಾಡಿ. ಅವಾಗ ಗೊತ್ತಾಗ್ತಾ ಹೋಗುತ್ತೆ ನಿಮ್ಗೆ ಅದರಲ್ಲಿ ಏನು ಪ್ರಾಬ್ಲಮ್ ಇದೆ. ಸಿ ಯು ಶುಡ್ ಇನ್ವಾಲ್ವ್ ಅಲ್ವಾ, ಅಷ್ಟಾರ ಆಗಿ ಅಂತ ಕೇಳ್ಕೊತೀನಿ ಅಷ್ಟೇ. ಎಸ್ ಸರ್, ಈಗ ಈ ಬೆಂಗಳೂರು ನಗರ ಅನ್ನೋದು ಒಂದು ಪ್ರಜಾಕಾರಣದ ಸೌಂದರ್ಯದ ಅರಮನೆ ಇದ್ದ ಹಾಗೆ ಸರ್. ಇಲ್ಲಿ ನಿಮ್ಮ ಅಸ್ತಿತ್ವ ಏನಾದರೂ ಬಂತು ಅಂತ ಹೇಳಿದ್ರೆ ಅದು ಬೇರೆ ಥರದ್ದೇ ಪರಿಣಾಮ ಬೀರುತ್ತೆ. ಸೊ ಈಗ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ವಿಚಾರದಲ್ಲಿ ಪ್ರಜಾಕಾರಣ ಪಕ್ಷ ವೆರಿ ಆಕ್ಟಿವ್ ಅಂತ ಹೇಳ್ಬೋದಾ ಸರ್? ಈಗ ಅಲ್ಲ ನೋಡಿ, ಮತ್ತೆ ಅದೇ ಹೇಳಿದ್ದು, ವೆರಿ ಆಕ್ಟಿವ್ ಅಂದ್ರೆ ಹೆಂಗೆ ತೋರಿಸ್ಲಿ ನಾನು? ನಿಮ್ಗೆ ಮನೆಯಿಂದ ಹೊರಗಡೆ ಹೋಗ್ತೀನಿ, ಅಲ್ಲಲ್ಲಿ ಪೋಸ್ಟರ್ ಕಾಣಿಸ್ಬೇಕು, ಅಲ್ಲೊಂದಷ್ಟು ಜನ ಓಡಾಡ್ತಾ ಇರಬೇಕು ಮೈಕ್ ಹಿಡ್ಕೊಂಡು. ಅಂದ್ರೆ ನಾವು ಸಾಧಾರಣ ಈ ರಾಜಕಾರಣದಲ್ಲಿ ಇದೆಲ್ಲ ನೋಡಿ ಅದೇ ಹೇಳಿದ, ಅದನ್ನ ನೋಡಿ ನಿಮ್ಗೆ ಈ ಪ್ರಜಾಕರಣ ಅಂದ್ರೆ ನಿಮ್ಗೆ ಹೆಂಗಪ್ಪ ಇವ್ರು ಕಾಣಿಸೋದೇ ಇಲ್ಲ ಅಂತ ಇವ್ರಿಗೆ ಹೆಂಗ್ ಓಟ್ ಹಾಕೋಣ ಅಂದ್ರೆ, ನೀವು ಓಟ್ ಎಲೆಕ್ಷನಲ್ಲೂ ಹಾಕೋದು ಬೇಡ, ಈ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಓಟ್ ಹಾಕಿ ಸಾಕು. ನೀವೇನು ಅನ್ಕೊಂಡ್ರೆ ಅದು ಆಗೋಗ್ಬಿಡ್ತದೆ. ಅಂದ್ರೆ ಜೋ ದಿಕ್ತಾ ಹೇ ಓ ಬಿಕ್ತಾ ಹೇ ಅನ್ನೋದನ್ನ ಕೇಳಿದೀವಿ. ಅದು ನೀವು ಕೇಳಿರೋದು ಇದುವರೆಗೂ. ದಟ್ಸ್ ವೈ ವಿ ಆಲ್ವೇಸ್ ಫಾಲೋ ಎಕ್ಸಾಂಪಲ್ಸ್. ನಮ್ಗೇನೋ ಒಂದು ಮಾಡೆಲ್ ಬೇಕು, ಕಾಣಿಸಿರ್ಬೇಕು, ಇಲ್ಲ ಅಂದ್ರೆ ನಾನು ಫಾಲೋ ಮಾಡಲ್ಲ. ಓಕೆಪ್ಪ, ಇದುವರೆಗೂ ಮಾಡೆಲ್ಗಳು ಕಾಣಿಸಿದ್ದಾವಲ್ಲ, ಅದು ಕರೆಕ್ಟ್ ಇದೆಯಾ? ಮತ್ತೆ ಯಾಕೆ ಬದಲಾವಣೆ ಬಯಸ್ತೀರಾ? ಇದು ಹೆಂಗೆ ಅಂದರೆ, ಅದು ಯಾವುದೋ ಪಿಕ್ಚರಲ್ಲಿ ಡೈಲಾಗ್ ಹೇಳಿದಿರಲ್ಲ ನಾನು, ಆ ಥರ ಅರ್ಧ ಪೂಕ್ಲು ಇನ್ನರ್ಧ ತಿಕ್ಲು ಅನ್ನೋ ಥರ ಆಗ್ಬಿಟ್ಟಿದ್ದೀವಿ ನಾವು. ಆ ಕಡೆ ನಮ್ಗೆ ಅರ್ಥವೂ ಆಗ್ತಾ ಇಲ್ಲ, ಈ ಕಡೆ ಬದಲಾವಣೆ ಅಂತ ಏನೇನೋ ಮಾತಾಡ್ತೀವಿ. ನಿಮಗೆ ಚೆನ್ನಾಗಿದ್ದರೆ ಅದೇ ಕರೆಕ್ಟ್ ಅಂದರೆ ಬದಲಾವಣೆ ಅಲ್ಲೇ ಅದನ್ನೇ ಮಾಡ್ಕೊಳ್ಳಿ, ನನ್ನ ಯಾಕೆ ಮತ್ತೆ ಅದನ್ನೇ ಮಾಡಿ ಅಂತ ಕೇಳ್ತೀರಾ ಅಂತ. ಅರ್ಥ ಆಯ್ತೇನ್ರಿ? ನಾನು ಬೇರೆ ಹೇಳ್ತಿದ್ದೀನಿ ನೋಡಪ್ಪ, ಇದು ಬೆಟ್ರು. ಇದುವರೆಗೂ ಪಾರ್ಟಿ ಅನ್ನೋದು ಪ್ರೆಸಿಡೆಂಟ್ ಮಾಡೋನು, ಒಂದು ಪಾರ್ಟಿ ಇದಿರೋದು, ಕಾರ್ಯಕರ್ತರೋದು, ಒಂದು ಪಡೆ ಇರೋದು, ಎಲ್ಲ ಕಡೆ ಇದು ಮಾಡೋರು, ಅದೊಂದು ದೊಡ್ಡ ಪ್ರೋಸೆಸ್. ಅದು ಸುಮ್ಮನೆ ಆಗಲ್ಲ. ಏನು ಹೇಳಿ, ಕೋಟಿ 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 ನೀವು ಅಲ್ಲಿ ಹೂಡಿಕೆ ಆಗಲೇಬೇಕು, ಇಲ್ಲಾಂದ್ರೆ ಆಗಲ್ಲ ಅದು. ಅರ್ಥ ಆಯ್ತಾ? ಅವಾಗೇನಾಗುತ್ತೆ, ಬಿಸ್ನೆಸ್ ಆಗುತ್ತೆ. ನಾನು ಅಷ್ಟು ದುಡ್ಡು ಹಾಕಿ ಬಂದಿರೋ ನಾನೇನು ಮಾಡ್ತೀನಿ ಆಡಳಿತಕ್ಕೆ? ಅರ್ಥ ಆಯ್ತಾ ಇವರೇ? ಇದು ಹಂಗಲ್ಲಪ್ಪ, ಅದನ್ನೆಲ್ಲ ಒಡೆದು ನಿಮ್ಮ ದುಡ್ಡು ನೀವು ಕಂಟ್ರೋಲ್ ತೊಗೊಳ್ಳಿ ಅಂತ ಹೇಳ್ತಾ ಇರೋದು ನಾನು. ನಿಮ್ಮ ಏರಿಯಾ ನೀವು ಕಂಟ್ರೋಲ್ ತೊಗೊಳ್ಳಿ, ಆರಾಮಾಗತ್ತಿದು. ಬಟ್ ಒಂಚೂರು ಏನು ನಿಮ್ಗೆ ಬೇಕು, 4 ಜನಕ್ಕೆ ಹೇಳ್ಬೇಕು ನೀವು, ಅಟ್ಲೀಸ್ಟು 4 ಜನಕ್ಕೆ ಕನ್ವಿನ್ಸ್ ಮಾಡೋ ಅಂಥ ಲೀಡರ್ಶಿಪ್ ಕ್ವಾಲಿಟಿ ಬೆಳೆಸ್ಕೊಬೇಕು ನೀವು.